ಗುಬ್ಬಿಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ಬೃಹತ್ ಮರಗಳಿಗೆ ಕೊಡಲಿ ಪೆಟ್ಟು. ಮನುಷ್ಯರಾದ್ರು ನೀವು ಕಟ್ಟಡ ಕೆಲಸ ಮಾಡ್ತಿರಲ್ಲ, ನೀವು ಏನ್ ಎದೆ ಮೇಲೆ ಮರ ಮರ ಕಡಿದ ವಿಚಾರಕ್ಕೆ ಅರಣ್ಯಾಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆ. ಮರಗಳು ಸಮಾಜದ ಜನರ ಉಸಿರು. ಮರಗಳಿದ್ರೆ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗತ್ತೆ. ಆದರೆ ಇಂದಿನ ದಿನಮಾನಗಳಲ್ಲಿ ರಸ್ತೆ ಅಗಲೀಕರಣ ಸೇರಿ ಅಭಿವೃದ್ಧಿ ವಿಚಾರವಾಗಿ ಮರಗಳಿಗೆ ಕೊಡಲಿ ಪೆಟ್ಟುಗಳನ್ನ ಹಾಕ್ತಾ ಇರುವುದನ್ನ ಕಾಣ್ತಾ ಇದ್ದೀವಿ. ಇದೀಗ ಗುಬ್ಬಿ ಪಟ್ಟಣದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಬದಿಯಲ್ಲಿದ್ದ ಬೃಹತ್ ಮರಗಳನ್ನ ಕಡಿದು ಹಾಕ್ತಾ ಇದ್ದು ಸಾರ್ವಜನಿಕರ ಆಕ್ರೋಶ ಭುಗಿಲೆದ್ದಿದೆ. ಗುಬ್ಬಿ ಪಟ್ಟಣದಲ್ಲಿ ಈಗಾಗಲೇ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಬದಿಯ ಅನೇಕ ಬೃಹತ್ ಗಾತ್ರದ ಮರಗಳನ್ನ ಕಡಿದು ಹಾಕಿದ್ದು ಒಂದೆಡೆಯಾದ್ರೆ ಇತ್ತ ಯಾವುದೇ ಸಮಸ್ಯೆ ಇಲ್ಲದಿದ್ರೂ ಕೂಡ ಪಟ್ಟಣದ ಹಲವು ಕಡೆಗಳಲ್ಲಿ ಬೃಹತ್ ಗಾತ್ರದ ಮರಗಳನ್ನ ಕಡಿದು ಮರಗಳ ಮಾರಣ ಹೋಮ ನಡೆಸಿರುವ ಘಟನೆಗಳು ನಡೀತಲೇ ಇದೆ. ಹೌದು, ತಹಶೀಲ್ದಾರ್ ವಸತಿ ಗೃಹದ ಪಕ್ಕದ ಪಾರ್ಕ್ನಲ್ಲಿ ಸುಮಾರು 40 ವರ್ಷದ ಬೃಹತ್ ಮರವನ್ನ ಅರಣ್ಯಾಧಿಕಾರಿಗಳು ಕಡಿದು ಧರೆಗುರುಳಿಸಿದ್ದಾರೆ. ಅರಣ್ಯಾಧಿಕಾರಿಗಳು ಕೇವಲ ಕೊಂಬೆ ತೆಗೆಯುವುದಕ್ಕೆ ಅನುಮತಿ ಪಡೆದು ಇಡೀ ಮರವನ್ನೇ ಕಡಿದು ಹಾಕಿದ್ದಾರೆ. ಮರವನ್ನ ಕಡಿದಿದ್ದಕ್ಕೆ ರೊಚ್ಚಿಗೆದ್ದ ಜನರು ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿ ಸತೀಶ್ ಚಂದ್ರ ಅವರನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಅಧಿಕಾರಿಗಳ ವಿರುದ್ಧ ಜನರು ಶಾಪ ಹಾಕಿದ್ರು. ಮುಖ್ಯವಾದ ರಸ್ತೆ MG ರಸ್ತೆ ಅಂತ ಇದರ ಹೆಸರು, ರಸ್ತೆ ಹೆಸರು. ಇಲ್ಲಿ ತಹಸೀಲ್ದಾರ್ ಆಫೀಸ್ ಆದಿಯಾಗಿ ಪಟ್ಟಣ ಪಂಚಾಯತಿ ಆಫೀಸ್ ಆಗಿ ನೋಡಿ, ಇದು PWD ಆಫೀಸ್ ಇದೆ, ಜಿಲ್ಲಾ ಪಂಚಾಯತ್ ಆಫೀಸ್ ಇದೆ, ಪಕ್ಕದೇ ತಹಸೀಲ್ದಾರ್ ಮನೆ ಇದೆ. ಇಂಥ ಒಂದು ಜಾಗದಲ್ಲೂ ಸಹ ಇಲ್ಲಿ ನಮ್ಮದು ಓವರ್ ಹೆಡ್ ಟ್ಯಾಂಕ್ನ ಈ 1 ವರ್ಷದಿಂದ ಓವರ್ ಹೆಡ್ ಟ್ಯಾಂಕ್ ಕಟ್ತಾ ಇದ್ದಾರೆ. ಈ ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಈ ಮರ ಕೇವಲ ಒಂದೇ ಒಂದು ಕೊಂಬೆ ಅಡ್ಡ ಬರ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲದ ಹಾಗೆ 4 ಕೊಂಬೆಗಳಿಗೆ ಟ್ರಿಮ್ಮಿಂಗ್ಗೆ ಅಂತ ಪರ್ಮಿಷನ್ ತಗೊಂಡಿದ್ರು. ಟ್ರಿಮ್ಮಿಂಗ್ ಬೇಕಾಗಿರಲಿಲ್ಲ ಅವರು, ಆದರೂ ಪರ್ಮಿಷನ್ ಕೊಟ್ಟಿದ್ರು ಸಹ ಟ್ಯಾಂಕ್ನ ಎರೆಕ್ಷನ್ ಮಾಡಿ ಎಲ್ಲ ಮಾಡಿ ಟ್ಯಾಂಕ್ ಪೇಂಟಿಂಗ್ ಆಗಿ ಟ್ಯಾಂಕ್ನ ನೋಡಿ ಪೇಂಟ್ ಮಾಡಿ ಸಾರ್ವೆ ಇಳಿಸ್ತಾ ಇದ್ದಾರೆ. ನೆನ್ನೆ ಬೆಳಿಗ್ಗೆ ಮರ ಇದ್ದಂಥದ್ದು ನೆನ್ನೆ ಸಂಜೆ ಬಂದಾಗ ಇಡೀ ಮರ ಕಟಾವು ಮಾಡಿದ್ದಾರೆ. ಇದು ಮರದ ಲಾಬಿ. ಇಲ್ಲೊಬ್ಬ ಇದಾನೆ ಕಾಂಟ್ರಾಕ್ಟರ್, ಇಲ್ಲಿ ಲೋಕಲ್ ಒಬ್ಬ ಗುಬ್ಬಿ ತಾಲೂಕಿನಲ್ಲಿ 2 ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರದ್ದು ಏನಿಲ್ಲ, ಎಗ್ಗಿಲ್ಲದೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡುವುದು, ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಂಡು ಕಾಲಾವಕಾಶ ನೋಡಿ ಮೋಸ ಮಾಡಿ ಇರೋ ಮರಗಳನ್ನೆಲ್ಲ ಮಾರಣ ಹೋಮ ಮಾಡ್ತಿದ್ದಾರೆ. ನೋಡಿ, ಬೆಳಿಗ್ಗೆ 5:30 ಗಂಟೆಗೆ ನೀವು ಬಂದರೂ ಸಹ ಸತ್ಯ ಇರಬೇಕು. 5:30 ಇಂದ 6 ಗಂಟೆ ಒಳಗಡೆ ಕೋತಿಯ ಒಂದು ಹಿಂಡು ಬರುತ್ತೆ. ಈ ಹಳೆಯ PWD ಆಫೀಸ್ ಕಡೆಯಿಂದ ಬಂದ್ರೆ ಈ ಮರದ ಮೇಲೆ 3 ಗಂಟೆ ಮಧ್ಯ ಬೆಳಿಗ್ಗೆ 9 ಗಂಟೆ ತನಕ ಕೂತಿದ್ದು ತಹಸೀಲ್ದಾರ್ ಮನೆ ಆದಿಯಾಗಿ ಇದೊಂದು ರೂಟ್ ಮಾಡ್ಕೊಂಡು ಹೋಗ್ತವೆ ಪಾಪ ವಾಚೆ. ಯಾವಕ್ಕೂ ಇಲ್ಲ, ಇವತ್ತು ಕಿರ್ಗಾಡ್ತವೆ ಕೋತಿಗಳು, ಅವಕ್ಕೆ ಮರನೇ ಇಲ್ಲ ಮಧ್ಯದಲ್ಲಿ ಅಲೆ. ಇನ್ನು ಘಟನಾ ಸ್ಥಳಕ್ಕೆ ಗುಬ್ಬಿ ತಹಶೀಲ್ದಾರ್ ಆರತಿ ಅವರು ಆಗಮಿಸಿ ವಸ್ತುಸ್ಥಿತಿಯನ್ನ ಗಮನಿಸಿ ಮರ ಕಡಿದಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಜನರು ಹಾಗೂ ಪರಿಸರ ಪ್ರೇಮಿಗಳು ಮರ ಕಡಿದಿರುವ ಬಗ್ಗೆ ಅರಣ್ಯ ಅಧಿಕಾರಿ ಸತೀಶ್ ಚಂದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸ್ಥಳಕ್ಕೆ DFO ಶಶಿಧರ್ ಆಗಮಿಸುವವರೆಗೂ ಬಿಡೋದಿಲ್ಲ ಅಂತ ಪ್ರತಿಭಟನೆಗೆ ಪೂರ್ವ ತಯಾರಿ ನಡೆಸುತ್ತಿದ್ದಾರೆ. ಮರ ಟ್ರಿಮ್ ಮಾಡಕ್ಕೆ ಪರ್ಮಿಷನ್ ಆ ಲೆಟರ್ನ ತರಾತುರಿನಲ್ಲಿ ಹುಡುಕಿ ತಂದಿದ್ದಾರೆ ಅಧಿಕಾರಿಗಳು. ಮರ ಟ್ರಿಮ್ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಮರ ಕಡಿಯುವಂಥದ್ದು. ಫಾರೆಸ್ಟ್ ಅಧಿಕಾರಿಗಳು ಅವ್ರ ಉದ್ಯೋಗ ಏನಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಗಿಡ ನೆಡುವಂಥದ್ದು. ಅವ್ರ ಹಿಂದೆ ದಿನ 5-6 ಜನ ಮರ ಕಡಿಯೋರು ನಿಂತಿರ್ತಾರೆ. ಉದಾಹರಣೆಗೆ ಲಕ್ಷ್ಮಣ್ ಬೆಳಗ್ಗೆ ಬಂದು ಅವ್ರನ್ನ ಟೀ ಕುಡಿಸೋದ್ರಿಂದ ಹಿಡಿದು ಸಂಜೆ ಅವ್ರನ್ನ ಮನೆಗೆ ಬಿಟ್ಟು ಹೋಗೋರ್ಗು ಅವ್ರ ಜೊತೆಲೇ ಇರ್ತಾರೆ. ಇವತ್ತು ಈ ಕಡಿದಿರೋಂಥ ಮರ ಇದೆಯಲ್ಲ, ಇದು ಕೊರೋನಾ ಸಂದರ್ಭದಲ್ಲಿ 100 ಕೋತಿಗಳು, ಇವತ್ತು ಕೂಡ 100 ಕೋತಿಗಳು ವಾಸ ಮಾಡ್ತಿದ್ದಂಥ ಜಾಗ ಇದು. ಕೋತಿಗಳಿಗೆ ಇವತ್ತು ನಾಯಿನ ಕಾಟ ಜಾಸ್ತಿ ಆದರೆ ಕೋತಿಗಳು ರಕ್ಷಣೆಗೆ ಇದ್ದಿದ್ದಂಥದ್ದು, ಈಗ ಲಾಸ್ ಓಡೋದು. ಪ್ರತಿ ಭಾನುವಾರ ಇವರು ಟ್ರಿಮ್ ಹೆಸರಲ್ಲಿ ಒಂದು ಲೆಟರ್ ಕೊಡೋದು, ಮರನೆಲ್ಲ ಮಾರಣ ಹೋಮ ಮಾಡೋದು. ಅವ್ರಿಗೆ ಹಲಸಿನ ಮರ ಆಗ್ಬೋದು, ಬೇವಿನ ಮರ ಆಗ್ಬೋದು, ಹೊಂಗೆ ಮರ ಆಗ್ಬೋದು, ಅರಳಿ ಮರ ಆಗ್ಬೋದು, ಯಾವುದು ಮರಕ್ಕೆ ವ್ಯತ್ಯಾಸ ಇಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಅಂದರೆ ಬೋಗುದು ವಸ್ತು ಅಂತ, ಹಂಗೆ ಮರ ಅಂದರೆ ಕಡಿಯೋ ವಸ್ತು ಇವ್ರಿಗೆ. ಮರ ಅಂದರೆ ನೆರಳು ಕೊಡ್ತತೆ, ಮಳೆ ಕೊಡುತ್ತೆ, ನೆರಳು ಬೇಕು ಅನ್ನೋಂಥದ್ದಿಲ್ಲ. ಮರ ಕಡಿದು ಮಾರ್ಕೊಂಡು ತಿನ್ನುವಂಥದ್ದು.
ಆ ಕೋತಿಗಳು ಹೋಗ್ತಾ ಇರೋದು ನೋಡಿದ್ರೆ ಅವ್ರ ಮಕ್ಳು ಮರಿ ಒಳ್ಳೇದಾಗುತ್ತಾ ಅನ್ನೋಂಥ ಪ್ರಶ್ನೆ ಬಂದೈತೆ. ಈಗ ಎಷ್ಟು ಮರಗಳನ್ನು ಗುಬ್ಬಿ ನಗರದಲ್ಲಿ ಕಡ್ದಿದ್ದಾರೆ, ಎಲ್ಲೆಲ್ಲಿ ಕಡ್ದಿದ್ದಾರೆ ಅನ್ನೋಂಥದ್ದನ್ನು ವರದಿ ಕೊಡಬೇಕು. ಇವ್ರು ಯಾವುದೋ ಒಂದು ಟ್ರಿಮ್ ಮಾಡೋದು ಒಂದು ವರ್ಷಕ್ಕೆ ಕೊಟ್ಟಿದಾರಲ್ಲ, ಆ ಲೆಟ್ರಿಗೆ ಒಪ್ಕೊಳ್ಳಲ್ಲ. ಇವಾಗ RF ಬಂದಿದ್ದಾರೆ, ಇಲ್ಲಿ DF ಬರೋವರೆಗೂ ನಾವು ಇಲ್ಲೊಂದು ಚಾಮ್ಯಾನ ಹಾಕೊಂಡು ಕೂತ್ಕೊಂಡು ಧರಣಿ ಮಾಡಬೇಕು ಅಂತ ಇದೆ. ಭಾಳ ಭಾಳ ಮಾರಣ ಮಾಡ್ತಿರೋದು ಅಂದರೆ ರೋಡಲ್ಲಿ ಎರ್ಚಾಡಿದ್ದಾರೆ ಮರಗಳನ್ನು. 10 ವರ್ಷದವು, 8 ವರ್ಷದವು, 15 ವರ್ಷದವು. ಅವ್ರಿಗೆ ಬೇಕಾದ ಮರಗಳನ್ನು ಪರ್ಮಿಷನ್ ತಗೊಳ್ಳೋದು. ಲಕ್ಷ್ಮಣ ಅನ್ನೋರು ಅವ್ರಿಗೆ ಬೇಕಾದ ಮರಕ್ಕೆ ಫಾರೆಸ್ಟ್ ಕೇಳ್ತಾರೆ, ಪರ್ಮಿಷನ್ ಕೊಡ್ತಾರೆ. ಬಹುಶಃ ಈ ಮರಕ್ಕೂ ಪರ್ಮಿಷನ್ ಕೊಟ್ಟಿರ್ಬೋದು. ಗುಬ್ಬಿ ಪಟ್ಟಣದಲ್ಲಿ ಮರ ಕಡಿದ ವಿಚಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಪರಿಸರ ಪ್ರೇಮಿಗಳು ಹಾಗೂ ಜನರು ಸದ್ಯದಲ್ಲೇ ಪ್ರತಿಭಟನೆ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.